ಸರ್ ನನ್ನ ಹೆಸರು ಸ್ವಾತಿ ಅಂತ, ನಾನು ಇಲ್ಲೇ ಲೋಕಲಲ್ಲಿ ಇರೋದು. ಆ್ಯಕ್ಚುಲಿ ಫೆಬ್ರವರಿ 19th ನೈಟು ನಮ್ಮ ಹುಡುಗ ಫೋನ್ ಮಾಡ್ದ, ಅಕ್ಕ ಬನ್ನಿ ಒಂಚೂರು ಎಮರ್ಜೆನ್ಸಿ ಇದೆ ಅಂತ. ಸೊ ಎಮರ್ಜೆನ್ಸಿ ಅಂದಾಗ ಬಂದು ನೋಡಿದಾಗ ಆ ಮಗು ಕಿಟಕಿ ಒಳಗಡೆ ಇತ್ತು. ಕೇಳಿದಕ್ಕೆ ಆ ಮಗುಗೆ ಏನಾಯಿತು ಅಂತ ಕೇಳಿದ ತಕ್ಷಣ ಮಗು ಫಸ್ಟ್ ಕೇಳಿದೆ, ನಮಗೆ ಅನ್ನ ಬೇಕು ಅಂತ ಕೇಳ್ತು. ಯಾಕೆ ಅಮ್ಮ ಅನ್ನ ಹಾಕಲ್ವಾ ಅಂತ ಕೇಳಿದಕ್ಕೆ, ಇಲ್ಲ ಅಮ್ಮ ಹೊಡಿಯುತ್ತೆ, ಊಟ ಕೊಡಲ್ಲ ಅಂತ. ಆವಾಗ ನಾವು ಊಟ ಎಲ್ಲ ಕೊಟ್ಟು ಕೇಳಿದಾಗ ಇವಳು ಮಗುಗೆ ಹಿಂಸೆ ಕೊಡ್ತಾ ಇದ್ಲು. ಮಗುಗೆ ಹೊಡಿಯೋದು, ನೀನ್ ಸಾಯಿ ಅನ್ನೋದು ಪ್ರತಿಯೊಂದು ಮಾಡ್ತಾ ಇತ್ತು ಸರ್. ಆವಾಗ ಕೇಳಿ ಎಲ್ಲ ಕೇಳಿದಕ್ಕೆ ಅಷ್ಟೊತ್ತಿಗೆ ಈ ಅಮ್ಮ ಬಂತು. ಕೇಳಿ ಎಲ್ಲ ಮಾಡಿದಕ್ಕೆ, ಇಲ್ಲ ನಾನು ಹೊಡೆದಿಲ್ಲ, ಅದೇ ಮಾಡ್ಕೊಂಡಿದ್ದು ಅಂತೆಲ್ಲ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಮಗು ಪ್ರತಿಯೊಂದು ಹೇಳುತ್ತೆ, ಇವಳೇ ಹೊಡೆದಿರೋದು, ಇವಳು ಬಾಯ್ ಫ್ರೆಂಡ್ ಒಬ್ಬ ಬರ್ತಾ ಇದ್ದ, ಅವನು ಹೊಡೆದಿದ್ದಾನೆ. ಆ ಮಗು ಪ್ರತಿಯೊಂದು ಹೇಳ್ತೆ, ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ನಾವು ಬಂದು ಇಲ್ಲೆಲ್ಲ ಮಗುನೆಲ್ಲ ನೋಡ್ಕೊಂಡು ಆಮೇಲೆ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಮಗು ನಾವು ಕೊಟ್ವಿ. ಅವರು CWCಗೆ ಹೋಗಿ ತಗೊಂಡೋಗಿ ಕರ್ಕೊಂಡು ಹೋಗ್ಬಿಟ್ರು. ಸೊ ಇವತ್ತಿನವರೆಗೂ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ, ಅದ್ರ ಇನ್ಫಾರ್ಮೇಶನ್ ಮಗು ಕಿಟಕಿ ಒಳಗಡೆ ಇತ್ತು ಸರ್. ಪಾಪ ಅದು ಊಟ ಮಾಡಿ ಒಂದಿನ ಆಗಿತ್ತೋ ಒನ್ ಹೊತ್ತಿತ್ತೋ ಏನೋ ಗೊತ್ತಿಲ್ಲ ಸರ್. ಬಟ್ ಬಂದ ತಕ್ಷಣ ಮಗು ಮಾತ್ರ ಜಸ್ಟ್ ಆ ಮಗು ಹೊಟ್ಟೆ ಉಡ್ಕೊಂಡು ಕೇಳುತ್ತೆ ಅನ್ನ ಬೇಕು ಅಂತ. ಅಕ್ಕಪಕ್ಕದವ್ರು ನಾವು ಬರಕ್ ಮುಂಚೆ ಬಿಸ್ಕೆಟ್ ಎಲ್ಲ ಪಾಪ ಕೊಟ್ಟಿದ್ರು, ಆದ್ರೂ ಆ ಮಗುಗೆ ಅನ್ನ ತಿನ್ಬೇಕು ಅನ್ನೋ ಅಷ್ಟು ಇತ್ತು ಸರ್. ಸರ್ ಆಕ್ಚುಲಿ ನಾನು ಅದೇನು ನೋಡಿಲ್ಲ ಸರ್. ನಾನು ಅವತ್ತೇ ಫಸ್ಟ್ ಡೇನೆ ಬಂದಿದ್ದು. ಆಮೇಲೆ ಆ ಹುಡುಗನ್ಗೆ ಅಲ್ಲಿ ಕರ್ಸಿದ್ವಿ. ಆಕ್ಚುಲಿ ಹೋಗೋವಾಗ್ಲೂ ಆ ಹುಡುಗಿನ ಕೇಳಿದ್ವಿ ನಾವು, ಏನಾಯ್ತಮ್ಮ ಏನು ಅಂದ್ರೆ, ನಮ್ಮ ಅಣ್ಣ ಇದಾರೆ ಮೇಡಮ್ ನಮ್ ಜೊತೆ ಅಂತಾನೆ ಹೇಳಿದ್ದು. ಸೊ ಅಲ್ಲಿ ಹೋದ್ಮೇಲೆ ಆ ಹುಡುಗನ್ ಕರ್ಸಿದ್ಮೇಲೆ ಆ ಹುಡುಗ ಹೇಳಿದ ಅವಳು ನನ್ನ ಗರ್ಲ್ ಫ್ರೆಂಡ್ ಅಂತ. ಸ್ವಾತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.